ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಂದು ವಿಡಿಯೋಗೆ ಸ್ವಾಗತ. ಆ ಕೋಟ್ಯಾಧಿಪತಿ ಗುಡಿಸಲಲ್ಲೇ ಉಳಿದ. ಇದು 4ನೇ ಸೆಮಿಸ್ಟರ್ ಬಿಕಾಂ ಕನ್ನಡ ವಿದ್ಯಾರ್ಥಿಗಳಿಗೆ ಕನ್ನಡದ ಸಿಲೆಬಸ್ ಆಗಿ ನೀಡಲಾಗಿದೆ. ಆ ಒಂದು ಕಥೆಯ ಸಾರಾಂಶವನ್ನು ಮತ್ತು ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಉತ್ತರಗಳನ್ನು ಇಲ್ಲಿ ವಿವರವಾಗಿ ನೀಡಲಾಗಿದೆ. ಇದು ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಬಿಕಾಂ 4ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಕೊಟ್ಟಿರುವ ಕನ್ನಡದ ಪಠ್ಯಕ್ರಮ. ಆ ಕೋಟ್ಯಾಧಿಪತಿ ಗುಡಿಸಲಲ್ಲೇ ಉಳಿದ. ಆ ಕಥೆಯ ಸಾರಾಂಶ ಈ ರೀತಿ ಇದೆ. ಶರತ್ ಬಾಬುವಿನ ಶೈಕ್ಷಣಿಕ ಸಾಧನೆಯನ್ನು ಸಮಾಜ ತೋರಿದ ಪ್ರತಿಕ್ರಿಯೆಯನ್ನು ವಿವರಿಸಿ. ಉತ್ತರ: ಶೈಕ್ಷಣಿಕ ಸಾಧನೆ. ಶರತ್ ಬಾಬು ಚೆನ್ನೈನ ಮಾದಿಪಕ್ಕಂ ಎಂಬ ಕೊಲೆಗೇರಿಯಿಂದ ಅಥವಾ ಸ್ಲಮ್ ಇಂದ ಬಂದವನು. ಕಡು ಬಡತನದ ನಡುವೆಯೂ ತಮ್ಮ ಸ್ವಂತ ಪ್ರತಿಭೆಯಿಂದ ಅಲಹಾಬಾದ್ ಪ್ರತಿಷ್ಠಿತ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ IIM ಸೀಟ್ ಪಡೆದರು. MBA ನಲ್ಲಿ ಪದವಿಯಲ್ಲಿ ಸಹ ಇಡೀ ವಿಶ್ವವಿದ್ಯಾಲಯಕ್ಕೆ 2ನೇ ರ್ಯಾಂಕ್ ಪಡೆದು ಸಾಧನೆ ಮಾಡಿದರು. ಸಮಾಜ ಪ್ರತಿಕ್ರಿಯೆ. ಶರತ್ ಬಾಬು ಯಾವಾಗ ತಮ್ಮ ವಿಶ್ವವಿದ್ಯಾಲಯ 2ನೇ ರ್ಯಾಂಕ್ ಪಡೆದನೋ ಈ ಪಡೆದ ಸುದ್ದಿ ಪತ್ರಿಕೆಯಲ್ಲಿ ಪ್ರಕಟವಾಯಿತು. ತಕ್ಷಣ ಸಾವಿರಾರು ಮಂದಿ ಬಂಧುಗಳು ಹುಟ್ಟಿಕೊಂಡರು. ಬಹುರಾಷ್ಟ್ರೀಯ ಕಂಪನಿಗಳು MNC ತಿಂಗಳಿಗೆ 1.5 ಲಕ್ಷ ಸಂಬಳ, ಕಾರು, ಮನೆ ನೀಡುವುದಾಗಿ ಆಮಿಷ ಒಡ್ಡಿದವು. ಶ್ರೀಮಂತರು ತಮ್ಮ ಮಗಳನ್ನು ಇವರಿಗೆ ವಿವಾಹ ಮಾಡಿಕೊಟ್ಟು ಮನೆ ಅಳಿಯನಾಗಿ ಮಾಡಿಕೊಳ್ಳಲು ಮುಂದೆ ಬಂದರು. ತಮಿಳುನಾಡು ಸರ್ಕಾರ ಇವರಿಗೆ ಸರ್ಕಾರಿ ನೌಕರಿ ನೀಡುವುದಾಗಿ ಘೋಷಿಸಿತು. 2ನೇ ಪ್ರಶ್ನೆ ಈ ರೀತಿ ಇದೆ. ಶರತ್ ಬಾಬುವಿನ ಜೀವನದ ಗುರಿ ಯಾವುದಾಗಿತ್ತು? ಇದಕ್ಕೆ ವಿವಿಧ ವ್ಯಕ್ತಿಗಳ ಪ್ರತಿಕ್ರಿಯೆಯನ್ನು. ಉತ್ತರ: ಜೀವನದ ಗುರಿ ಯಾರ ಕೈ ಕೆಳಗೂ ಕೆಲಸ ಮಾಡದೆ ಸ್ವಂತ ಉದ್ದಿಮೆ ಹೋಟೆಲ್ ಆರಂಭಿಸುವುದು ಮತ್ತು ಬಡವರಿಗೆ ಉದ್ಯೋಗ ನೀಡುವುದು ಶರತ್ ಬಾಬುವಿನ ಗುರಿಯಾಗಿತ್ತು. ವ್ಯಕ್ತಿಗಳ ಪ್ರತಿಕ್ರಿಯೆ. ಶರತ್ ಬಾಬು ಉದ್ಯಮ ಆರಂಭಿಸುವ ನಿರ್ಧಾರ ಪ್ರಕಟಿಸಿದ ತಕ್ಷಣ ಮದುವೆ ಪ್ರಸ್ತಾವ ಬಂತು. ಪ್ರಸ್ತಾವ ಹೊತ್ತು ತಂದವರು ಮಾಯವಾದರು. ಸ್ನೇಹಿತರು ಲಕ್ಷಗಟ್ಟಲೆ ಸಂಬಳ ಬರುವ ಕೆಲಸ ಬಿಟ್ಟು ತಂತಿ ಮೇಲಿನ ನಡಿಗೆಯಂತಿರುವ ಬಿಸ್ನೆಸ್ ಬೇಕೇ ಎಂದು ಬುದ್ಧಿ ಹೇಳಿದ. ನೆರವೇರರು ಬಂದ ಲಕ್ಷ್ಮಿನ ಕಾಲಿಂದ ತಳ್ಳಿದ ಇವನಿಗೆ ಓದಿ ತಲೆ ಕೆಟ್ಟಿದೆ ಎಂದು ಅಪಹಾಸ್ಯ ಮಾಡಿದರು. ಶರತ್ ಬಾಬುವಿನ ತಾಯಿಯ ದುಡಿಮೆಯ ರೀತಿಯನ್ನು ವಿಷದಪಡಿಸಿ. ಉತ್ತರ: ಶರತ್ ಬಾಬುವಿನ ತಾಯಿ ಅಂಗನವಾಡಿಯಲ್ಲಿ 800 ರು ಸಂಬಳಕ್ಕೆ ಆಯಾ ಆಗಿ ಕೆಲಸ ಮಾಡುತ್ತಿದ್ದರು. ಕುಟುಂಬ ನಿರ್ವಹಣೆಗೆ ಆ ಹಣ ಸಾಲದಿದ್ದಾಗ ಅವರು ಪ್ರತಿದಿನ ಬೆಳಗಿನ ಜಾವ 3 ಗಂಟೆಗೆ ಎದ್ದು 100ಕ್ಕೂ ಹೆಚ್ಚು ಇಡ್ಲಿಗಳನ್ನು ತಯಾರಿಸುತ್ತಿದ್ದರು. ಸೂರ್ಯ ಹುಟ್ಟುವ ಹೊತ್ತಿಗೆ ಆ ಇಡ್ಲಿಗಳನ್ನು ಕೊಲೆಗೇರಿಯಲ್ಲಿ ಮಾರಿ ತಿಂಗಳಿಗೆ ಸುಮಾರು 2,000 ರುಗಳು ಆದಾಯ ಗಳಿಸುತ್ತಿದ್ದರು. ಅವರ ಈ ದುಡಿಮೆಯಿಂದ ಮತ್ತು ಉದ್ಯಮಶೀಲತೆಯ ಶರತ್ ಬಾಬುವಿನ ದೊಡ್ಡ ಪ್ರೇರಣೆಯಾಯಿತು. ಸ್ವಂತ ಉದ್ದಿಮೆ ಪ್ರಾರಂಭಿಸಿದ ಶರತ್ ಬಾಬು ಎದುರಿಸಿದ ತೊಂದರೆಗಳು ಯಾವುವು? ಉತ್ತರ: ಮೋಸ. ಕೆಲಸಕ್ಕೆ ಬಂದವರು ಅಡ್ವಾನ್ಸ್ ಹಣ ಪಡೆದು ನಾಪತ್ತೆಯಾಗಿ ಮೋಸ ಮಾಡಿದರು. ಆರ್ಥಿಕ ನಷ್ಟ. ಹಿತೈಷಿಗಳ ಮಾತು ಕೇಳಿ 2ನೇ ಹೋಟೆಲ್ ಪ್ರಾರಂಭಿಸಿದಾಗ ವ್ಯಾಪಾರ ಕುದುರದೆ 1 ವರ್ಷದೊಳಗೆ 20 ಲಕ್ಷ ರು ಸಾಲವಾಯಿತು. ಕೌಟುಂಬಿಕ ನೋವು. ತಂದೆ ಇದೇ ಸಮಯದಲ್ಲಿ ತಂದೆಯ ನಿಧನವಾಗಿ ಕುಟುಂಬದ ಜವಾಬ್ದಾರಿ ಇವರ ಮೇಲೇರಿತು. ಅವಮಾನ. ಕಾಂಟ್ರಾಕ್ಟ್ ಕೆಲಸ ಪಡೆಯಲು ಮುಂಬೈಗೆ ಹೋಗುವಾಗ ರೈಲು ತಪ್ಪಿ ನಿಲ್ದಾಣದಲ್ಲಿದ್ದಾಗ ಪೊಲೀಸರಿಂದ ವಧೆ ತಿಂದು ಅವಮಾನಕ್ಕೊಳಗಾದರು. ನಿಮಗೆ ಫೋಟೋ ತೋರಿಸಿದ್ರು ಇವರೇ ಈ ಶರತ್ ಬಾಬು. ಮಾರ್ಚ್ 5, 2007 ಶರತ್ ಬಾಬುವಿನ ಬದುಕಿನ ಬಂಗಾರದ ದಿನವಾದುದು ಹೇಗೆ? ವಿವರಿಸಿ. ಉತ್ತರ: ಅದು ಶರತ್ ಬಾಬುವಿಗೆ ಗೋವಾ ಯೂನಿವರ್ಸಿಟಿ ಹಾಸ್ಟೆಲಿನ 1,500 ವಿದ್ಯಾರ್ಥಿಗಳಿಗೆ ಊಟ ಪೂರೈಸುವ ದೊಡ್ಡ ಗುತ್ತಿಗೆ ಕಾಂಟ್ರಾಕ್ಟರ್ ದೊರೆಯಿತು. ಇದನ್ನು ಸವಾಲಾಗಿ ಸ್ವೀಕರಿಸಿದ ಅವರು ತುಂಬ ಶ್ರದ್ಧೆಯಿಂದ ಕೆಲಸ ಮಾಡಿದರು. ಅವರ ಊಟದ ರುಚಿಗೆ ಮೆಚ್ಚಿದ ಕುಲಪತಿಗಳು ಕಾಲೇಜಿನ ಎಲ್ಲ ಸಮಾರಂಭಗಳ ಜವಾಬ್ದಾರಿಯನ್ನು ಇವರಿಗೆ ನೀಡಿದರು. ಇದರಿಂದ ವಾರಕ್ಕೆ 1 ಲಕ್ಷ ರು ಆದಾಯ ಬರಲಾರಂಭಿಸಿತು. ಈ ಯಶಸ್ಸಿನಿಂದಾಗಿ ಅವರು 2 ವರ್ಷಗಳಿಂದ ಇದ್ದ 20 ಲಕ್ಷ ರು ಸಾಲವನ್ನು ಕೇವಲ 6 ತಿಂಗಳಲ್ಲಿ ತೀರಿಸಿದರು. ಹೀಗಾಗಿ ಇದು ಅವರ ಬದುಕಿನ ಬಂಗಾರದ ದಿನವಾಯಿತು. ಕೋಟ್ಯಾಧಿಪತಿ ಆದ ಮೇಲೆ ಶರತ್ ಬಾಬುವಿನ ಸ್ವಭಾವ ವರ್ತನೆಗಳನ್ನು ಹೇಗಿದ್ದವು? ಉತ್ತರ: ಕೋಟಿಗಟ್ಟಲೆ ಹಣ ಬಂದರೂ ಶರತ್ ಬಾಬು ಅವರಲ್ಲಿ ಗರ್ವ ಬರಲಿಲ್ಲ. ಸರಳತೆ. ಅವರು ಇಂದಿಗೂ ತಮ್ಮ ಹಳೆ ಕೊಲೆಗೇರಿಯ ಮನೆಯಲ್ಲೇ ವಾಸಿಸುತ್ತಿದ್ದಾರೆ. ಪರೋಪಕಾರ. ತಮ್ಮ ಹೋಟೆಲ್ಗಳಲ್ಲಿ ಕಡು ಬಡವರಿಗೆ ಕೆಲಸ ನೀಡಿ ಅವರಿಗೆ ಆಸರೆಯಾಗಿದ್ದಾರೆ. ಶ್ರದ್ಧೆ. ಇಂದಿಗೂ ಬೆಳಗಿನ ಜಾವ 3 ಗಂಟೆಗೆ ಎದ್ದು ಕೆಲಸದಲ್ಲಿ ತೊಡಗಿಸಿಕೊಳ್ಳುತ್ತಾರೆ. ಮಾತೃಭಕ್ತಿ. ಅವರ ಅಮ್ಮ ಆಸೆಯಂತೆ ಅವರಿಗಾಗಿ 35 ಲಕ್ಷದ ಕಾರು ತಂದಿದ್ದಾರೆ ಮತ್ತು ಅಮ್ಮನ ಮಾತಿನಂತೆ ಹೊಸ ಮನೆಗೆ ಹಣ ವ್ಯಯಿಸದೆ ಅದನ್ನು ಮತ್ತಿಷ್ಟು ಬಡವರಿಗೆ ಉದ್ಯೋಗ ನೀಡಲು ಹೋಟೆಲ್ಗಳಲ್ಲಿ ಕಡು ಬಡವರಿಗೆ ಕೆಲಸ ನೀಡಿ ಅವರಿಗೆ ಆಸರೆಯಾಗಿದ್ದಾರೆ. ಶ್ರದ್ಧೆ. ಇಂದಿಗೂ ಬೆಳಗಿನ ಜಾವ 3 ಗಂಟೆಗೆ ಎದ್ದು ಕೆಲಸದಲ್ಲಿ ತೊಡಗಿಸಿಕೊಳ್ಳುತ್ತಾರೆ. ಅಮ್ಮನ ಆಸೆಯಂತೆ ಅವರಿಗಾಗಿ 35 ಲಕ್ಷದ ಕಾರು ತಂದಿದ್ದಾರೆ ಮತ್ತು ಅಮ್ಮನ ಮಾತಿನಂತೆ ಹೊಸ ಮನೆ ಕಟ್ಟದೆ ಆ ಹೊಸ ಮನೆ ಕಟ್ಟಕ್ಕೆ ಬೇಕಾಗಿರೋ ದುಡ್ಡನ್ನು ಬೇರೆ ಹೋಟೆಲ್ ಕಟ್ಟಿ ಅಲ್ಲಿ ಬಡವರಿಗೆ ಮತ್ತು ಅನೇಕ ರೀತಿಯಿಂದ ಬಡ ಮಕ್ಕಳಿಗೆ ಅವರನ್ನು ಓದಿಸಿ ಮತ್ತು ಬಡ ಜನರಿಗೆ ಉದ್ಯೋಗ ಕೊಡಕ್ಕೆ ಅವರು ಆಸರೆಯಾಗಿದ್ದಾರೆ. ವ್ಯವಹಾರಗಳಲ್ಲಿ ತೊಡಗಿಸಿದ್ದಾರೆ. ಆತ್ಮವಿಶ್ವಾಸ. ಗೆಲ್ಲಬೇಕೆಂಬ ಹಂಬಲವಿದ್ದರೆ ಯಾರು ಬೇಕಾದರೂ ಸಾಧಿಸಬಹುದು ಎಂಬ ಯುವಜನತೆಗೆ ಸ್ಫೂರ್ತಿ ನೀಡಿದ್ದಾರೆ. ಹೆಚ್ಚುವರಿ ಅಂಶ. ಶರತ್ ಬಾಬು ಅವರ ಸಂಸ್ಥೆ ಹೆಸರು ಫುಡ್ ಕಿಂಗ್. ಅವರು ಕೇವಲ ಉದ್ಯಮಿಯಲ್ಲ, ಒಬ್ಬ ಮಾನವತಾವಾದಿಯಾಗಿ ಇಂದಿಗೂ ಸಮಾಜಕ್ಕೆ ಮಾದರಿಯಾಗಿದ್ದಾರೆ ಈ ಶರತ್ ಬಾಬು.